ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ಇಂದು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇನೆ. ಒಂದು ಕಡೆಯಲ್ಲಿ ನೋಡಿದರೆ ನರ್ಸರಿ, ಹಾಗೆ ಇನ್ನೊಂದು ಕಡೆ ಬ್ಯೂಟಿ ಸ್ಟುಡಿಯೋ, ಹಾಗೆ ಅದೆರಡರ ನಡುವೆ ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಶಾಪ್. ಇದರ ಜೊತೆಗೆ ಮಲ್ಲಿಗೆ ಕೃಷಿಕರಿಗೆ ಅನುಕೂಲವಾಗುವಂತೆ ಮಲ್ಲಿಗೆ ಕಟ್ಟೆ. ಸಾಧಿಸಬೇಕು ಎನ್ನುವ ಛಲವಿದ್ದರೆ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಎನ್ನುವುದನ್ನು ಇವತ್ತಿನ ನಮ್ಮ ಅತಿಥಿ ಅಕ್ಷರಶಃ ಸಾಬೀತುಪಡಿಸಿದ್ದಾರೆ. ಇವರು ಉದ್ಯಮಿ ಮಾತ್ರವಲ್ಲ, ಕೃಷಿಕಾರ್ತಿ ಹಾಗೂ ಅದ್ಭುತ ಕಲಾಕಾರ್ತಿ ಕೂಡ ಹೌದು. ಇವತ್ತಿನ ಮೊದಲ ಹೆಜ್ಜೆಯ ಈ ಸಂಚಿಕೆಯ ಅತಿಥಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಮಂದಾರ್ತಿಯ ಹೆಮ್ಮೆಯ ಶ್ರೀಮತಿ ಸುಜಾತ ಶೆಟ್ಟಿ. ಒಂದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲೇ ಪ್ರಕೃತಿ ನರ್ಸರಿ, ಪ್ರಕೃತಿ ಬ್ಯೂಟಿ ಸ್ಟುಡಿಯೋ ಮತ್ತು ರಸಗೊಬ್ಬರದ ಅಂಗಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಇವರ ಮಲ್ಟಿ ಟಾಸ್ಕಿಂಗ್ ಜಾಣ್ಮೆ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಕೇವಲ ವ್ಯಾಪಾರವಷ್ಟೇ ಅಲ್ಲದೆ ಕರಾವಳಿಯ ಹೆಮ್ಮೆಯ ಮಲ್ಲಿಗೆ ಕೃಷಿ ಹಾಗೂ ಕಣ್ಮನ ಸೆಳೆಯುವ ಫ್ಲೋರಲ್ ಆರ್ಟ್ ಮೂಲಕವೂ ಕೂಡ ಇವರು ಮನೆ ಮಾತಾಗಿದ್ದಾರೆ. ಉದ್ಯಮ, ಕೃಷಿ ಮತ್ತು ಕಲೆಯನ್ನು ಒಟ್ಟಿಗೆ ತೂಗಿಸಿಕೊಂಡು ಹೋಗುತ್ತಿರುವ ಸುಜಾತ ಶೆಟ್ಟಿ ಅವರ ಈ ಎಲ್ಲ ಕ್ಷೇತ್ರದಲ್ಲಿನ ಮೊದಲ ಹೆಜ್ಜೆಯ ಅನುಭವ ಹೇಗಿತ್ತು ಅಂತ ಅವರ ಬಳಿಯೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹಲವಾರು ಕ್ಷೇತ್ರಗಳಲ್ಲಿ ನೀವು ಒಂದು ಸಾಧನೆಯತ್ತ ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಬಹುದಾ? ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಜಾತ ಅಂತ. ನನ್ನ ಹಸ್ಬೆಂಡ್ ನೇಮ್ ರಂಜಿತ್ ಶೆಟ್ಟಿ ಅಂತೇಳಿ ಹೇಳಿ. ನಾವೊಂದು ನರ್ಸರಿ ಸ್ಟಾರ್ಟ್ ಮಾಡಿದ್ದೇವೆ. ಇದು ಮಂದಾರ್ತಿಯ ಸುರ್ಗಿಕಟ್ಟೆಯಲ್ಲಿ ಉಂಟು. ನಾವೀಗ ನರ್ಸರಿಯನ್ನು ಸ್ಟಾರ್ಟ್ ಮಾಡಿ 9 ವರ್ಷ ಆಯಿತು. ಜೊತೆಗೆ ನಾನು ಒಂದು ಪ್ರಕೃತಿ ಬ್ಯೂಟಿ ಸ್ಟುಡಿಯೋ ಅಂತೇಳಿ ಹೇಳಿ ಪಾರ್ಲರ್ ಓಪನ್ ಮಾಡಿದ್ದೇನೆ. ಫರ್ಟಿಲೈಸರ್ ಶಾಪು, ಮಲ್ಲಿಗೆದ ಕಲೆಕ್ಟಿಂಗ್ ಸೆಂಟರ್. ನಾವೀಗ ನಮ್ಮಲ್ಲಿ ಏನೇನು ಬೆಳೆದಿರ್ತೇವೆ ಹಣ್ಣುಗಳು, ಅದನ್ನು ನಾವು ನಮ್ಮ ನರ್ಸರಿಯಲ್ಲೇ ಇಟ್ಟು ನಾವು ವ್ಯಾಪಾರಗಳನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೆಯೇ ಮದುವೆ ಮನೆಗಳಿಗೆ ಕೆಲವು ಆರ್ಡರ್ಸ್ಗಳೆಲ್ಲ ಬರ್ತದೆ. ನಾವು ಬೆಳೆದಂತಹ ಹೂಗಳನ್ನು ನಾವು ಸೇಲ್ ಮಾಡುವಂತಹ ವ್ಯವಸ್ಥೆಯನ್ನು ಸಹ ಇಟ್ಕೊಂಡಿದ್ದೇವೆ. ಶಂಕರಪುರ ಮಲ್ಲಿಗೆ, ಭಟ್ಕಳ ಮಲ್ಲಿಗೆ ಅಂದರೆ ಬಾಳೆ ಹಗ್ಗದಲ್ಲಿ ಕಟ್ಟಿದಂತಹ ಮಲ್ಲಿಗೆ, ನೂಲಿನಲ್ಲಿ ಕಟ್ಟಿದಂತಹ ಮಲ್ಲಿಗೆಗಳನ್ನು ಸಹ ನಾವು ಸೇಲ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾನು ಫ್ಲೋರಲ್ ಆರ್ಟ್ ಸಹ ಮಾಡ್ತಾ ಇದ್ದೇನೆ. ಮದುವೆ ಮನೆಗಳಿಗೆ ಕೆಲವೊಮ್ಮೆ ಬ್ರೈಡ್ಸ್ಗಳಿಗೆಲ್ಲ ಹೂವಿಂದ ಫ್ಲೋರಲ್ ಆರ್ಟ್ ಎಲ್ಲ ಬೇಕಾಗಿರ್ತದೆ. ಅಂತಹ ಫ್ಲೋರಲ್ ಆರ್ಟನ್ನು ಮಾಡ್ತೇನೆ. ಶಾಲೆಗಳಿಗೆ ಬೇಕಾಗುವಂತಹ ಫ್ಲೋರಲ್ ಆರ್ಟ್ ಅನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಈಗ ಪ್ರಾರಂಭದಲ್ಲಿ ನೀವು ಪ್ರಕೃತಿ ನರ್ಸರಿಯನ್ನ ಮಾಡಿದ್ರಿ, ಅದರ ಒಂದು ಮೊದಲ ಹೆಜ್ಜೆ ಹೇಗಿತ್ತು? ಮದುವೆ ಆದ್ಮೇಲೆ ಇದು ಪ್ರಾರಂಭವಾಗಿದ್ದ ಹೇಗೆ? ನನ್ನ ಗಂಡ ಮೊದಲು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರು. ನನ್ನ ಹಸ್ಬೆಂಡ್ ಮನೆಯಲ್ಲಿ ತುಂಬಾ ಜಾಗ ಇತ್ತು. ಆ ಜಾಗನ ಯುಟಿಲೈಸ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರವಾಗಿ ನಾನು ಒಂದು ಪ್ಲಾನ್ ಮಾಡಿದೆ. ಅಂದ್ರೆ ಬೇರೆಯವರ ಜೊತೆ ದುಡಿಯೋದಕ್ಕಿಂತ ನಮ್ಮಲ್ಲೇ ನಮ್ದು ಕಮ್ಮಿ ಸಂಬಳ ಆದ್ರೂ ಒಂದು ನೆಮ್ಮದಿ ಇರ್ತದೆ. ನಮ್ಗೆ ಟೈಮಿಂಗ್ಸ್ ಇರುದಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಹೇಳಿದೆ, ನಾವು ನಮ್ಮ ಜಾಗದಲ್ಲಿ ಏನಾದ್ರು ಒಂದು ಸ್ಟಾರ್ಟ್ ಮಾಡುವ ಅಂತೇಳಿ. ಅದಕ್ಕೆ ಅವರಿಗೆ ಸಹ ಖುಷಿ ಆಯ್ತು, ಓಕೆ ಅಂತ ಹೇಳಿದ್ರು. ನನ್ಗೆ ಅನ್ಸಿತ್ತು ಅವರಿಗೆ ಯಾವ್ದು ಜಾಗ ಇರ್ಬೋದು, ಬಟ್ ಅವರಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದ್ರಲ್ಲಿ ನಾವು ಮುಂದೆ ಹೋಗುವ ಅಂತ ಹೇಳಿ, ಮನೆಯವರೆಲ್ಲ ಹೆಲ್ಪಿಗೆ ಇರ್ತಾರಲ್ಲ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡುದು. ಆಗ ನೋಡುವಾಗ ಅವರಿಗೆ ಗಿಡದ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆ ಟಾಪಿಕ್ ಇಟ್ಕೊಂಡು ನಾನು ಮುಂದೆ ಬಂದೆ. ಹಾಗೆ ನಿಮ್ಮ ಒಂದು ಸಪೋರ್ಟ್ ಇಂದ ಈ ಒಂದು ಪ್ರಕೃತಿ ನರ್ಸರಿ ಹೋದಾಗ ನಂಗೆ ಬ್ಯಾಕ್ ಸಪೋರ್ಟ್ ಆಗಿ ಅವರೆಲ್ಲ ಇದ್ರು. ಅದಕ್ಕೋಸ್ಕರ ನಂಗೆ ತುಂಬಾ ಹೆಲ್ಪ್ ಆಯ್ತು. ಈ ಒಂದು ಪ್ರಕೃತಿ ನರ್ಸರಿಯ ಮೊದಲ ಹೆಜ್ಜೆ ಹೇಗಿತ್ತು? ಅಂದ್ರೆ ಕಷ್ಟ ಆಯ್ತಾ, ಹೇಗೆ ಆಯ್ತು ಅಂತ ಹೇಳ್ಬೋದಾ? ಫಸ್ಟಿಗೆ ನಾವು ಸ್ವಲ್ಪ ಗಿಡಗಳನ್ನ ನಾವು ರೆಡಿ ಮಾಡಿತ್ತು. ಪಪ್ಪಾಯಿ ಗಿಡಗಳನ್ನೆಲ್ಲ ರೆಡಿ ಮಾಡಿತ್ತು. ಅಂದ್ರೆ ಮನೆಯಲ್ಲಿ ಬೀಜಗಳು ಅದಲ್ಲ, ನಾವು ಫಸ್ಟ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೈಬ್ರಿಡ್ ಟೈವಾನ್ ರೆಡ್ ಲೇಡಿ ಅಂತ ಹೇಳಿ ಪಪ್ಪಾಯಿ ಗಿಡಗಳನ್ನ ತಂದು ನಾಟಿ ಮಾಡಿತ್ತು. ಆಗ ತುಂಬಾ ಕಾಯಿ ಹಿಡಿತು ಅದ್ರಲ್ಲಿ. ಅದು ಒಳ್ಳೆ ಸೇಲ್ ಆಯ್ತು. ನಮ್ದು ರೋಡ್ ಸೈಡ್ ಮನೆ ಎಲ್ಲ ಒಳ್ಳೆ ಸೇಲ್ ಆಯ್ತು. ಅದಾದ್ಮೇಲೆ ನಾವು ನರ್ಸರಿಯಲ್ಲಿ ಕೆಲವು ಟ್ರೈನಿಂಗ್ ಎಲ್ಲ ತಗೊಳ್ತು. ಈ ಬೀಜಗಳ ಹೇಗೆ ಬರ್ತದೆ ಅದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಬೇಕಲ್ಲ, ಒಟ್ಟಾಸಿ ಕೊಡ್ಲಿಕ್ಕೆ ಆಗುದಿಲ್ಲ ಗಿಡಗಳನ್ನ. ಅದಕ್ಕೋಸ್ಕರವಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವು ಟ್ರೈನಿಂಗ್ ಗಳನ್ನ ಮಾಡಿದ್ದು. ಗಿಡದ ಕಸಿ ಕಟ್ಟೋದು ಹೇಗೆ, ಗಿಡಗಳನ್ನ ಹೇಗೆ ರೆಡಿ ಮಾಡೋದು, ಅದಕ್ಕೆ ಹೇಗೆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ರು. ಅದಾದ್ಮೇಲೆ ಎಷ್ಟು ವರ್ಷಗಳ ಕಾಲ ಇತ್ತು? ವರ್ಷಗಳ ಕಾಲ ಸಹ ಅಲ್ಲ ಮೇಡಮ್, 1 ವಾರದ ಟ್ರೈನಿಂಗ್, 15 ದಿನ ಅಷ್ಟೊಳಗೆ ನಾವು ಕಲಿಬಹುದು. ಮತ್ತೆ ಮಾಡ್ತಾ ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಮತ್ತೆ ನಾವು ಹೆಚ್ಚು ಜನರ ಹತ್ರ ಹೋದ ಹಾಗೂ ನರ್ಸರಿ ಇದ್ದ ಜನರ ಹತ್ರ ಹೋದ ಹಾಗೂ ಸೈಂಟಿಸ್ಟ್ ಗಳದ್ದು ಒಂದು ಅವರ ಜೊತೆ ಮಾತುಕತೆ ಮಾಡಿ, ಅಂದ್ರೆ ಅವರ ಜೊತೆ ಮಾತಾಡಿದಾಗ ನಮ್ಗೆ ಹೊಸ ವಿಷಯಗಳು ಗೊತ್ತಾಗ್ತದೆ. ಹೇಗೆ ಮಾಡ್ಬೇಕಂತ ಗೈಡೆನ್ಸ್ ಕೊಡ್ತಾರೆ ಅವರು. ಆ ಗೈಡೆನ್ಸ್ ಮೂಲಕ ನಾವು ಹೋಯ್ತು, ಬಿಡ್ಲಿಲ್ಲ ಆ ಫೀಲ್ಡ್ ಅನ್ನು ನಾವು.
ಕಂಟಿನ್ಯೂ ಮಾಡ್ಕೊಳ್ತಾ ಹೋಯ್ತು. ಆದ್ರಿಂದ ನಮ್ಗೆ ಅದ್ರದ್ದು ಒಂದು ಹಿಂಡು ಸಿಕ್ಕಿ ಬಿಡ್ತು. ಆದ್ರೆ ನರ್ಸರಿ ಅಂತ ಕೂಡ್ಲಿ ಪಟ್ಟ ಎಲ್ಲ ಲಾಭ ಸಿಕ್ಕುದಿಲ್ಲ. ಒಂದು 10 ವರ್ಷ ಆದ್ರೂ ಕಾಯ್ಲೇಬೇಕಾಗುತ್ತೆ. ಅದರ್ ಪ್ಲಾಂಟ್ ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಹಾಗೆ ತುಂಬಾ ಕೆಲಸಗಳೆಲ್ಲ ಉಂಟು. ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ಅಂತ ಅದ್ರ ಹಿಂದೆ ಹೋಗ್ಬಾರ್ದು, ಇಲ್ಲ ಕಲಿಬೇಕು ಕಲ್ತು ನಮ್ಗೆ ಬರ್ಬೇಕು. ಹಾಗೆ ಇದರ ಜೊತೆಗೆ ನೀವು ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಾ, ಅದು ಹೇಗೆ ಪ್ರಾರಂಭವಾಯ್ತು ಅಂತ ಹೇಳಿ? ನಾವು ಇಲ್ಲಿ ಮಂದರ್ತಿಯಲ್ಲಿ ಒಂದು ಹೊಸ ಮನೆ ಕಟ್ಟಿತ್ತು. ಮನೆ ಕಟ್ಟಿ ಹಿಂದೆಗಡೆ ಜಾಗ ಇತ್ತು. ಈಗ ರೋಡ್ ಮಾಡಿದಂತ ಜಾಗ ಎಲ್ಲ ಬಿಟ್ಟಿರ್ತಾರ, ಅದ್ರಿಂದ ಬಿಟ್ಟು ಒಂದೊಂದ್ ಸ್ವಲ್ಪ ಜಾಗ ಇತ್ತು. ಕೆಲವರು ಹೇಳ್ತಾರೆ ರೋಡ್ ನಲ್ಲಿ ಹೋಗುವ ಧೂಳು ಗಿಡಗಳ ಮೇಲೆ ಬಿದ್ದಾಗ ಅದ್ರಲ್ಲಿ ಹೂ ಜಾಸ್ತಿ ಬರ್ತದೆ ಅಂತ ಹೇಳಿ. ಹಾಗಾಗಿ ನಾವು ಮನೆ ಹಿಂದ್ಗಡೆ ಒಂದಿಷ್ಟು ಮಲ್ಲಿಗೆ ಗಿಡಗಳನ್ನ ಹಾಕೊಳ್ತು. ಬಟ್ ನಾವು ಮಲ್ಲಿಗೆ ಗಿಡಗಳನ್ನ ಹಾಕೊಳ್ಳುವಾಗ ನಮ್ಗೆ ಡಿಸ್ಟೆನ್ಸ್ ಅಷ್ಟಾಗಿ ನಾಲೆಜ್ ಇರ್ಲಿಲ್ಲ. ನಾವು ನೆಲದಲ್ಲಿ ಹಾಕಿದ್ದು. ನೆಲದಲ್ಲಿ ಹಾಕಿತ್ತು. ಆಮೇಲೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಾರ್ಕೆಟಿಂಗ್ ಇದು ಫಸ್ಟ್ ಗೆ ಸ್ವಲ್ಪ ಹೂ ಬರುವಾಗ ತಗೊಳ್ತಾ ಇದ್ರು ಪಕ್ಕದ ಅಂಗಡಿಯಲ್ಲಿ. ಅದಾದ ಮೇಲೆ ನಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬಂತು. ಮಾರ್ಕೆಟಿಂಗ್ ಪ್ರಾಬ್ಲಮ್ ಬಂದಾಗ ನಾವು ಏನ್ ಮಾಡುದು, ನನ್ನ ಹಸ್ಬೆಂಡ್ ಗೆ ಕೃಷಿ ಮೀಟಿಂಗ್ ಎಲ್ಲ ಇದ್ದಾಗ ಅಟೆಂಡ್ ಆಗುದಂದ್ರೆ ತುಂಬಾ ಇಷ್ಟ ಅವರಿಗೆ. ಅದ್ರಿಂದ ಅಟೆಂಡ್ ಆಗ್ತಾ ಇದ್ರು. ಅಲ್ಲೇ ಕೆಲವು ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬರ್ತಾ ಇದ್ರಲ್ಲ, ಅವ್ರದ್ದು ಇನ್ಫಾರ್ಮೇಶನ್ ಎಲ್ಲ ತಿಳಿದು ಬಂದು ನನ್ಗೆ ಹೇಳ್ತಾ ಇದ್ರು. ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕೃಷಿ ಸಂಘದಲ್ಲಿ ರಾಮಕೃಷ್ಣ ಶರ್ಮರು, ಕೃತಿ ಶ್ರೀನಿವಾಸ್ ಭಟ್ರು ಎಲ್ಲ ಇದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಹೀಗೆ ಮಾಡ್ಬೋದು, ನೀವು ಕೃಷಿ ಬೆಳಿತೀರಾ, ಕೃಷಿ ಮಾಡ್ತೀರಲ್ಲ, ಅದನ್ನ ಮೌಲ್ಯವರ್ಧನೆ ಹೀಗೆ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಅವ್ರು ಚಂದ ಮಾಹಿತಿ ಕೊಟ್ರು. ಅದಾದ್ಮೇಲೆ ನಾವು ಅದನ್ನ ಕಟ್ಟುದು ಹೇಗೆ, ಕಟ್ಟಿ ಎಷ್ಟು ಉದ್ದ ಮಾಡ್ಬೇಕು, ಮತ್ತೆ ಎಲ್ಲಿ ಕೊಡ್ಬೇಕು, ಅದ್ರ ಮಾಹಿತಿ ಎಲ್ಲ ನಮ್ಗೆ ಕೊಟ್ರು. ಅದಾದ ಮೇಲೆ ಮಂದರ್ತಿಯಲ್ಲಿ ಕೆಲವು ಜನಗಳನ್ನೆಲ್ಲ ಒಟ್ಟು ಹಾಕಿ ನಾವು ಬೆಳೆಗಾರರನ್ನ ಒಟ್ಟಾಕಿ ನಾವು ಒಂದು ಕಟ್ಟೆ ಅಂತ ಒಂದು ಮಾಡಿ ಅದರಲ್ಲಿ ಒಬ್ಬ ಜೀವನ್ ಪೂಜಾರಿ ಅಂತ ಹೇಳಿ ಒಂದು ಹುಡುಗನ ನೇಮಕ ಮಾಡ್ತು. ನೀನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯ ಅಂತ ಕೇಳಿದಾಗ ಓಕೆ ಅಂತ ಹೇಳ್ದ. ಅವನಿಗೂ ಸಹ ಒಂದು ಉದ್ಯೋಗಕ್ಕೆ ದಾರಿ ಆಯ್ತು. ಈಗ ಅವನು ಒಂದು ಒಳ್ಳೆ ರೀತಿಯಲ್ಲಿ ಇದ್ದಾನೆ, ಮತ್ತೆ ತುಂಬಾ ಜನರಿಗೆ ಸಹಾಯ ಮಾಡ್ತಾನೆ ಅವನು. ಯಾಕಂತ ಹೇಳಿದ್ರೆ ನೀವು ಹೂ ಬೆಳೆದನ್ನ ನಮ್ಗೆ ಕೊಡಿ, ನಾವು ಅವರನ್ನ ಆ ಹೂವನ್ನ ಶಂಕರ್ಪುರಕ್ಕೆ ಕಳಿಸಿ ಅಂತ ವ್ಯವಸ್ಥೆ ಎಲ್ಲ ಮಾಡ್ತಾನೆ ಅವನು. ಅವನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಇದೆ ಇದ್ರಲ್ಲಿ. ಅವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವನಿಗೆ ಒಂದು ಒಳ್ಳೆ ಉದ್ಯೋಗ ಸಹ ಆಯ್ತು ಅದರಿಂದ. ಇದು ಮಲ್ಲಿಗೆ ಕೃಷಿ ಅಂತ ಪ್ರಾರಂಭಿಸಿದ್ದೀರಾ ಅಲ್ವಾ? ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇತ್ತ? ಅಂದ್ರೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅದೆಲ್ಲ? ಅಷ್ಟಿಗೆ ತಿಳುವಳಿಕೆ ಇರ್ಲಿಲ್ಲ. ಅದಾದ ಮೇಲೆ ಗೊತ್ತಾಯ್ತು, ಒಬ್ಬೊಬ್ಬರ ಹತ್ರ ಕೇಳಿ. ನಮ್ಮ ಆಮೇಲೆ ಏನೇ ಗಿಡಗಳೇ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಏನು ಕಮ್ಮಿ ಉಂಟು, ನನಗೆ ಏನು ರೋಗ ನೋಡುವಾಗ್ಲೇ ನಮ್ಗೆ ಗೊತ್ತಾಗ್ತದೆ. ಅವುಗಳೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನಮ್ಗೆ ನೋಡುವಾಗ ಎಲ್ಲ ಗೊತ್ತಾಗ್ತಾ ಇತ್ತು. ಮತ್ತೆ ನಾನು ಇಲ್ಲಿ ನಮ್ಮ ನರ್ಸರಿಯಲ್ಲಿ ನಾನು ಚಿಕ್ಕ ಗಿಡಗಳನ್ನು ಸಹ ಸೇಲ್ ಮಾಡ್ತೇನೆ ಕೆಲವರಿಗೂ. ಬಟ್ ನಾವು ಈಗ ಮಲ್ಲಿಗೆ ಗಿಡಗಳನ್ನು ಬೆಳೆಸಲಿಕ್ಕೆ ಪಟ್ಟ ಆಗುದಿಲ್ಲ, ಉದ್ಯೋಗ ಮಾಡ್ಬೇಕು ಅವರಿಗೆ. ಅಂತವರಿಗೆ ರೆಡಿಮೇಡ್ ಪ್ಲಾಂಟ್ ಗಳನ್ನ ಸಹ ನಾನು ಕೊಡ್ತಾ ಇದ್ದೇನೆ. ಗಿಡಗಳು ಚಿಕ್ಕ ಗಿಡದಿಂದ ಹಿಡಿದು ಡೈರೆಕ್ಟ್ ನಾಳೆಗೆ ಹೂ ಕೊಡುವ ವ್ಯವಸ್ಥೆ, ಆ ತರ ಸಹ ಗಿಡಗಳನ್ನ ಸಹ ಕೊಡ್ತಾ ಇದ್ದೇನೆ ನಾನು. ಎಲ್ಲಾ ವೆರೈಟಿ ಗಿಡಗಳು ಸಿಗ್ತದೆ, ನಮ್ಮಲ್ಲಿ ಗೊಬ್ಬರ ಸಹ ಸಿಗ್ತದೆ, ಎಲ್ಲ ಸಹ ಸಿಗ್ತದೆ. ಹೂವನ್ನು ಸಹ ನಾವೇ ತಗೊಳ್ತೇವೆ. ಹಾಗೆ ನೀವು ಗೊಬ್ಬರ ಎಲ್ಲ ಸಿಗ್ತದೆ ಅಂತ ಹೇಳಿದ್ರಿ, ಆ ಒಂದು ಫೀಲ್ಡ್ಗೆ ಹೇಗೆ ಬಂದ್ರಿ ಅಂತ ಹೇಳ್ಬೋದಾ? ಗೊಬ್ಬರ ಅಂತ ಹೇಳಿದ್ರೆ ನರ್ಸರಿ ಅಂತ ಹೇಳಿದ ಕೂಡಲೇ ನಾವು ಎಲ್ಲಾ ಒಂದೇ ಕಡೆ ಇಟ್ಟಾಗ ರೈತರಿಗೆ ಬೇರೆ ಕಡೆ ಹೋಗುದು ಬೇಡ. ಅವರಿಗೆ ಕೆಲವೊಮ್ಮೆ ಗಿಡಗಳ ಬಗ್ಗೆ ಮಾಹಿತಿ, ಗಿಡಗಳಿಗೆ ಹೇಗೆ ಕರೆಕ್ಟ್ ಆಗಿ ಫುಡ್ ಕೊಡ್ಬೇಕನ್ನೋ ಮಾಹಿತಿ ಗೊತ್ತಿರುದಿಲ್ಲ. ಎಲ್ಲ ಒಂದೇ ಕಡೆ ಮಾಡಿ ಇಟ್ಟಾಗ ಎಲ್ಲ ನಮ್ಮ ಹತ್ರ ಕೇಳಿ ನಮ್ಮ ಹತ್ರ ತಗೊಂಡು ನಮ್ಗೆ ಸಹ ಒಂದು ಉದ್ಯೋಗ ಆಯ್ತು, ಅವರಿಗೆ ಸಹ ಒಂದು ಬೇರೆ ಕಡೆ ಹೋಗುದು ಬೇಡ, ಒಂದೇ ಕಡೆ ಎಲ್ಲಾ ವಿಷಯಗಳ ಸಂಗ್ರಹ ಆಯ್ತು. ಆ ತರ ಮಾಡುವ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವು ಒಂದು ಗೊಬ್ಬರದ ಅಂಗಡಿಯನ್ನ. ನನ್ನ ಹಸ್ಬೆಂಡಿಗೆ ಆರ್ಗ್ಯಾನಿಕ್ ಗೊಬ್ಬರಗಳ ಗಿಡಗಳಿಗೆ ಕೊಡ್ಬೇಕು, ಭೂಮಿಯನ್ನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಜಾಸ್ತಿ ಅವರಿಗೆ. ಆದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯನ್ನ ಹಾಳು ಮಾಡೋದಕ್ಕಿಂತ ಸಾವಯವ ಗೊಬ್ಬರಗಳನ್ನ ಹಾಕಿ ಭೂಮಿಯನ್ನ ಒಂದು ಫಲವತ್ತತೆಯನ್ನ ಒಳ್ಳೇದು ಮಾಡ್ಬೇಕು ಒಂದು ಕಾನ್ಸೆಪ್ಟ್ ನನ್ನ ಹಸ್ಬೆಂಡಿಗೆ. ಅದಕ್ಕೋಸ್ಕರವಾಗಿ ಅವರು ಆರ್ಗ್ಯಾನಿಕ್ ಗೊಬ್ಬರಗಳನ್ನ, ಎಂತ ಆರ್ಗ್ಯಾನಿಕ್ ಗೊಬ್ಬರ ಇಡುದಾದ್ರೂ ಸಹ ರಾಸಾಯನಿಕ ಗೊಬ್ಬರ ಇಡ್ಬೇಕಾದ್ರೆ ಕೋರ್ಸ್ ಮಾಡ್ಲೇಬೇಕು, ಸರ್ಟಿಫಿಕೇಟ್ ಬೇಕು, ಲೈಸೆನ್ಸ್ ಬೇಕು. ಆದ್ರಿಂದ ನಾನು ಆ ಕೋರ್ಸ್ ನೀವೇ ಮಾಡಿದ್ರಿ? ನಾನೇ ಮಾಡಿದ್ದೆ. ಹಾಗೆ ಅದು ಎಲ್ಲಿ ಹೋಗಿ ಮಾಡಿದ್ದು ಮೇಡಮ್? ನಾವು ಬ್ರಹ್ಮವರ ಕೃಷಿ ವಿಜ್ಞಾನಕ್ಕೆ ಅಲ್ಲಿ 1 ವರ್ಷದ ಕೋರ್ಸ್. 1 ವರ್ಷ ಹೋಗ್ಬೇಕಲ್ವಾ? ಡೈಲಿ ಹೋಗ್ಬೇಕಂತಿಲ್ಲ, ಸಂಡೆ ಇರ್ತದೆ. ಈಗ ಇಲ್ಲ ಆ ಕೋರ್ಸ್ ದೇಸಿ ಅಂತ, ಆ ಕೋರ್ಸ್ ಇಲ್ಲ. ಬಟ್ ಅವಾಗ ನಾನು ಮಾಡುವಾಗ ನಿಮ್ಗೆ ಒಂದು ಅನುಕೂಲ ಆಯ್ತು ಅವಾಗ, ತುಂಬಾ ಅನುಕೂಲ. ಮುಂದೆ ಕಲಿಬೇಕಂದ್ರೆ ಈಗ ಇಲ್ಲ ನೋಡಿ, ಅವಾಗ್ಲೇ ಕಲ್ತಿದ್ದ ಆಯ್ತು, ಮುಂದೆ ನೋಡೋಣ ಅಂತಾರೆ ಕೆಲವರು. ಆ ರೀತಿ ಮಾಡಿದ್ರೆ ಅವಕಾಶ ತಪ್ಪಿ ಹೋಗ್ಬಹುದು ಅಲ್ವಾ? ನಾವು ಅವಕಾಶ ಸಿಕ್ಕಿದಾಗ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಬೇಕು. ಹೌದು.
ಆ ಒಂದು ಫರ್ಟಿಲೈಸರ್ ಶಾಪ್ ಅನ್ನ ಪ್ರಾರಂಭಿಸಿದ್ದೀರಿ, ಆಗ ನಿಮ್ಗೆ ಸೇಲ್ ಆಗ್ತಾ ಇತ್ತಾ ಅಂದ್ರೆ ಹೇಗೆ ಅದು ನರ್ಸರಿಗೆ ಬಂದವರು ತಗೊಳ್ತಾ ಇದ್ರ? ನಾನು ಫಸ್ಟ್ ಎರೆಹುಳ ಗೊಬ್ಬರಗಳನ್ನ ರೆಡಿ ಮಾಡ್ತಾ ಇದ್ದೆ. ಅಂದ್ರೆ ಮನೆಯಲ್ಲಿ ಮನೆಯಲ್ಲಿ ನಮ್ಮಲ್ಲಿ ಒಂದು ದನ ಉಂಟು. ಆ ದನದಿಂದ ನಾವು ಬಾಳೆ ಗಿಡಗಳನ್ನ ನಾವು ಫ್ಲಾಟಿಗೆ ಹಾಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಬಾಳೆ ಗಿಡದಿಂದ ಬಾಳೆ ಹಗ್ಗ ಬೇಕು ನಮ್ಗೆ. ಹೌದು, ಮಲ್ಲಿಗೆ ಕಟ್ಲಿಕ್ಕೆ. ಮತ್ತೆ ಬಾಳೆದ ದಿಂಡುಗಳು ತುಂಬಾ ಬರ್ತಿತ್ತು, ಅದು ವೇಸ್ಟ್ ಆಗ್ತಾ ಇತ್ತು. ಅಡಿಕೆ ಗರಿಗಳು ವೇಸ್ಟ್ ಆಗ್ತಿತ್ತು. ಅದರಿಂದ ಏನಾದ್ರೂ ಒಂದು ಹೊಸ ಗೊಬ್ಬರ ಮಾಡುವ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾಗ ನಾನು ಎರೆಹುಳ ಗೊಬ್ಬರಗಳನ್ನೆಲ್ಲ ರೆಡಿ ಮಾಡಿದ್ರೆ ಎರೆಹುಳ ಸಹ ಸೇಲ್ ಆಗ್ತದೆ, ಎರೆ ಗೊಬ್ಬರ ಸಹ ಸೇಲ್ ಆಗ್ತದೆ, ನಮ್ಗೆ ಸಹ ಯೂಸಿಗೆ ಬರ್ತದೆ. ಬಾಳೆ ಗಿಡದಿಂದ ನಾವು ಬಾಳೆ ಗಿಡ ಕಾಡದದ್ದು ಬಾಳೆ ಬಳ್ಳಿ ಮಾಡಿ ಅದ ಉಳಿದ ವೇಸ್ಟ್ಗಳು ಯೂಸ್ ಆಗ್ತದೆ, ಎಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಈ ಒಂದು ಪ್ಲಾನ್ ಮಾಡಿ ನಾನು ಎರೆಹುಳ ತೊಟ್ಟಿಯನ್ನ ಮಾಡಿದೆ. ತೊಟ್ಟಿಯನ್ನು ಮಾಡಿ ಅದಾಗ ಗಾಳಿಸಿದ ಗೊಬ್ಬರಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದೆ. ಮತ್ತೆ ಉಳಿದಂತಹ ಗೊಬ್ಬರಗಳನ್ನ ಮಲ್ಲಿಗೆ ಬುಡಕ್ಕೆ ಹಾಕ್ತದೆ. ಜಾಸ್ತಿ ಪೊಟ್ಯಾಶ್ ಕಂಟೆಂಟ್ ಇದೆ ಎರೆಹುಳ ಗೊಬ್ಬರದಲ್ಲಿ. ಮತ್ತೆ ಎರೆಜಲಸ ಬರ್ತಾ ಇತ್ತು, ಅದರಲ್ಲಿ ಎರೆಜಲಸ ಮಲ್ಲಿಗೆ ಹಾಕ್ತಾ ಇದ್ದೆ, ಒಳ್ಳೆ ಹೂ ಬರ್ತಾ ಇತ್ತು. ಹಾಗಾಗಿ ನಂದು ಯಾವ್ದು ಸಹ ವೇಸ್ಟ್ ಇಲ್ಲ. ನಾನು ಯಾವುದೇ ಒಂದು ಆಲೋಚನೆ ಮಾಡುವಾಗ ಒಂದು ಸರ್ಕಲ್ ನಲ್ಲಿ ಆಲೋಚನೆ ಮಾಡ್ತಾರೆ, ಎಲ್ಲಾ ಕಡೆಯಿಂದ ಸಹ ಯೂಸ್ ಆಗಬೇಕು. ಹಾಗಾಗಿ ಅಂದ್ರೆ ಆ ಒಂದು ವಿದ್ಯೆ ಹೇಗೆ ಕಲ್ತ್ರಿ ಅಂತ ಹೇಳ್ಬೋದಾ? ಎರೆಹುಳು ಗೊಬ್ಬರ ಅದು ಕೂಡ ಒಂದು ವಿದ್ಯೆ ಅಂತ ಹೇಳ್ಬಹುದು. ಅಂದ್ರೆ ನಾವೀಗ ರೆಡಿ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಅದು ಸಲೀಸಾಗಿ ಬರುವುದಿಲ್ಲ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿ ಹೇಳಿಕೊಡ್ತಾರೆ. ನನಗೆ ಏನೇ ವಿದ್ಯೆ ಬೇಕಂತ ಹೇಳಿದ್ರು ಕೃಷಿ ವಿಜ್ಞಾನ ಕೇಳಿದ್ರೆ ಸೈಂಟಿಸ್ಟ್ ಗೆ ಫೋನ್ ಮಾಡಿ ಕೇಳಿದ್ರೆ ಯಾವಾಗ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಅಲ್ವಾ? ನಾವು ಕಲ್ತುಕೊಂಡು ಬರ್ತೇವೆ. ನಮ್ಗೆ ತುಂಬಾ ಸಪೋರ್ಟ್ ಇದೆ. ನಮ್ಮ ಸುತ್ತಮುತ್ತ ತುಂಬಾ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶ ಇದೆ, ನಮ್ಗೆ ತಿಳಿದಿರುವುದಿಲ್ಲ. ಹುಡುಕಿಕೊಂಡು ಹೋಗ್ಬೇಕು. ಹಾಗೆ ಬೇರೆಯವ್ರ ಹತ್ರ ಮಾತಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಎಲ್ಲರ ಜೊತೆ ಬೆರಿಬೇಕು ಫಸ್ಟ್ ಅಲ್ವಾ? ಮಾತ್ರ ವಿಷಯ ವಿನಿಮಯ ಆಗ್ತದೆ. ವಿನಿಮಯ ಆದಾಗ ನಮ್ಗೆ ಎಲ್ಲ ತುಂಬಾ ವಿಷಯ ತಿಳಿತದೆ. ಹೌದು. ಹಾಗೆ ನಿಮ್ಮ ಇನ್ನೊಂದು ವಿದ್ಯೆ ಫ್ಲೋರಲ್ ಆರ್ಟ್, ಅದನ್ನ ಹೇಗೆ ಕಲ್ತ್ರಿ? ಫ್ಲೋರಲ್ ಆರ್ಟ್ ನಾನು ಯೂಟ್ಯೂಬ್ ಚಾನಲ್ ಇಂದ ಒಂದ್ ಸ್ವಲ್ಪ ಕಲ್ತೆ. ಮತ್ತೆ ಮಂಗಳೂರಿನಲ್ಲಿ ಕ್ಲಾಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದ್ರಲ್ಲೆಲ್ಲ ಅಟೆಂಡ್ ಆಗ್ತಾ ಇದ್ದೆ. ನಾನು ಯಾವುದೇ ಒಂದು ಒನ್ ಡೇ ಕ್ಲಾಸ್ ಸೆಮಿನಾರ್ಸ್ ಏನೇ ಇದ್ರು ಬಿಡುದಿಲ್ಲ. ನನ್ಗೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಹೋಗಿ ಕಲ್ತ್ಕೊಂಡು ಬರ್ತೇನೆ. ವಿದ್ಯೆ ಕಲಿತಿದ್ರೆ ನನ್ಗೆ ತುಂಬಾ ಇಷ್ಟ ಅಲ್ವಾ? ಹಾಗಾಗಿ ತುಂಬಾ ಫೀಲ್ಡ್ ಅಲ್ಲಿ ನೀವು ಇದ್ದೀರಾ. ಅಂದ್ರೆ ತುಂಬಾ ಕಲಿತ ಹಾಗೆ ನಾವು ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬಹುದು, ಸಾಧನೆಯನ್ನ ಮಾಡಬಹುದು. ವಿದ್ಯೆಗೆ ಯಾವುದೇ ಏಜ್ ಲಿಮಿಟೇಷನ್. ಯಾಕಂದ್ರೆ ಹೇಳಿದ್ರೆ ಯಾವ ವಿದ್ಯೆಯನ್ನ ಯಾವಾಗ ಬೇಕಾದ್ರೂ ಕಲಿಬಹುದು, ಆದ್ರೆ ಅದಕ್ಕೆ ಇಂಟ್ರೆಸ್ಟ್ ಬೇಕಷ್ಟೇ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಎಂತ ಸಹ ಹೋದ್ರೆ ಅದು ಕಲ್ತು ವೇಸ್ಟ್ ಅಲ್ವಾ? ವೇಸ್ಟ್ ಆಗ್ತದೆ ನಮ್ಗೆ. ಈಗ ನಾನು ಎಲ್ಲದನ್ನು ಕಲೀಲಿಕ್ಕೆ ಹೋಗುದಿಲ್ಲ. ನನಗೆ ನನ್ನ ನರ್ಸರಿಗೆ ನನ್ನ ಪ್ರೊಫೆಷನ್ಗೆ ಏನ್ ಯೂಸ್ ಉಂಟು ಅಂತದನ್ನು ಕಲ್ತು ನಾನು ನಮ್ಮ ಕೆಲಸದವರಿಗೆ ಟ್ರೈನ್ ಮಾಡ್ತೇನೆ. ನನಗೆ ತುಂಬಾ ಯೂಸ್ ಆಗ್ತದೆ. ನಾನು ಬಿಟ್ಟು ಸಹ ಹೋಗ್ಬೋದು ನರ್ಸರಿ. ಅಂದ್ರೆ ನೀವು ಕಲಿತಂತಹ ವಿದ್ಯೆಯನ್ನ ಬೇರೆಯವರಿಗೂ ಕೂಡ ನೀವು ಹೇಳಿಕೊಡ್ತಾ ಇದ್ದೀರಾ. ಅದರಿಂದ ಇನ್ನೂ ಕೂಡ ನಾವು ಕಲಿತಾಗೆ ಆಗ್ತದ. ನಾವು ರೆಡಿ ಆಗ್ತೇವೆ. ನಮ್ಗೆ ಮತ್ತೆ ಮಾಡ್ತಾ ಇರುವಾಗ ಹೊಸ ಹೊಸ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕು. ಆ ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಮಾಡ್ಬೇಕಂತ ಸಹ ಗೊತ್ತಾಗ್ತದೆ. ಹಾಗೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಮೊದಲ ಹೆಜ್ಜೆ ಅನ್ನುವಂತಹದ್ದು ಅಷ್ಟೊಂದು ಸುಲಭ ಅಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸುಲಭ ಅಂತೂ ಅಲ್ವೇ ಅಲ್ಲ. ಹೌದು, ಕೆಲವೊಮ್ಮೆ ನಾವು ಗಿಡಗಳನ್ನ ರೆಡಿ ಮಾಡ್ತು. ಮಲ್ಲಿಗೆ ವಿಚಾರ ತಗೊಂಡ್ರೆ ಫಸ್ಟ್ ಹೇಳ್ತಾ ಇರೋದು, ಮಲ್ಲಿಗೆ ಹೂ ಮಾಡಿ ಆದ್ಮೇಲೆ ತಗೊಳ್ಳೋರು ಸರಿ ಇರಲಿಲ್ಲ. ತುಂಬಾ ಹೂ ಹಾಳಾಯ್ತು, ಲಾಸ್ ಆಯ್ತು. ನಾವು ಆ ಲಾಸ್ ಆದದನ್ನ ನಾವು ಒಂದು ಹೆಜ್ಜೆ ಇಡಬಾರ್ದು, ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಹೋಗ್ಬೇಕು. ನಮ್ಮನೆಯಲ್ಲಿ ಕೆಲವೊಮ್ಮೆ ಬೈತಾರೆ, ಯಾಕೆ ಅದು ಮಾಡಿದೆ, ಯಾಕೆ ಇದು ಮಾಡಿದೆ ಅಂತ ಹೇಳಿ. ಹಾಗೆ ಮಾಡಿದಾಗ ನಾವು ಹಿಂದೆ ಹೋಗ್ಬಾರ್ದು, ಯಾವತ್ತು ಮುಂದೆನೇ ಬರ್ಬೇಕು. ಯಾಕಂದ್ರೆ ಹಿಂದೆ ಹೋದ್ರೆ ಮತ್ತೆ ಮಾಡಿದ್ದು ಪ್ರಯೋಜನ ಆಗಿಲ್ಲ. ಮಲ್ಲಿಗೆ ವಿಷಯದಲ್ಲಿ ತಗೊಂಡ್ರೆ. ಆಮೇಲೆ ನರ್ಸರಿ ವಿಷಯದಲ್ಲಿ ತಗೊಂಡ್ರೆ ಗಿಡಗಳನ್ನ ಕೆಲವೊಮ್ಮೆ ರೆಡಿ ಮಾಡ್ತೇವೆ, ಬಟ್ ಅದು ಸೇಲ್ ಆಗುದಿಲ್ಲ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಆ ಟೈಮಲ್ಲಿ ನಾವು ಅದನ್ನ ರಿಬ್ಯಾಗ್ ಮಾಡಿ ದೊಡ್ಡ ಗಿಡ ಮಾಡಿ ಅದನ್ನ ಹಾಕಿ ಇಡ್ಬೇಕು. ದೊಡ್ಡ ಗಿಡ ಮಾಡಿ ಕೊಟ್ಟ ಕೂಡ ಅವರಿಗೆ ಒಂದ್ ಸ್ವಲ್ಪ ಆಕರ್ಷಣೆ ಆಗ್ತದೆ. ಆದ್ರೂ ರೇಟ್ ಜಾಸ್ತಿ ಇರ್ತದಲ್ಲ, ಆವಾಗ್ಲೂ ತಗೊಳ್ತಾರ ಹೇಗೆ? ಆದ್ರೆ ನಮ್ ಗಿಡ ಹಾಳಾಗುದಿಲ್ಲ. ಯಾವ್ದು ಗಿಡಗಳನ್ನ ನಾವು ಸಾಯಿಸಬಾರ್ದು. ಹೌದು, ನೀವು ಅದನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಾ. ಸೇಲ್ ಆಗ್ಲಿಲ್ಲ ಅಂತ ಅದನ್ನ ತೆಗೆದು ಮುಲ್ಲೆಗೆ ಹಾಕ್ಬಾರ್ದು. ಯಾವಾಗ ಒಂದೇ ಗಿಡ ನೆಡ್ಬೇಕು, ಒಂದು ಧರ್ಮಕ್ಕೆ ಕೊಡ್ಬೇಕು ಅಲ್ವಾ? ಗಿಡ ಬೆಳೀತದೆ, ಇನ್ನೊಂದು ಮನೆಯಲ್ಲಾದ್ರೂ ಗಿಡ ಬೆಳೀತದೆ. ನಾನು ಹಾಗೆ ಮಾಡೋದು. ನಮ್ಮಲ್ಲಿ ಕೆಲವೊಮ್ಮೆ ಗಿಡ ತಗೊಳ್ಳಿಕ್ಕೆ ಬರ್ತಾರೆ, ಅವರಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಹತ್ರ ಗಿಡ ಎಕ್ಸೆಸ್ ಆಯ್ತು, ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಒಂದು 10 ಗಿಡ ತಗೊಂಡಾಗ 2-3 ಗಿಡ ಅವರಿಗೆ ಫ್ರೀ ಆಗಿ ಕೊಟ್ಟಾಗ ಏನಾಯ್ತು, ಅವರು ನಮ್ಗೆ ಫ್ರೀ ಆಗಿ ಕೊಟ್ಟರು ಅಂತ ಹೇಳಿ ಒಂದು ಖುಷಿ ಆಗ್ತದೆ ಅವರಿಗೆ. ಆ ಗಿಡಕ್ಕೆ ಸಹ ಜೀವ ಬಂದಾಗೆ ಆಗ್ತದೆ. ನಮ್ಗೆ ಅದ್ರದ್ದು ಪುಣ್ಯ ನಮ್ಗೆ ಸಿಗ್ತದೆ. ಹಾಗಾಗಿ ಅಷ್ಟೇ ಮಾಡುದು ನಾನು, ಎಂತ ಸಹ ಮಾಡುದಿಲ್ಲ. ಅದರಿಂದ ನನ್ಗೆ ಯಾವ್ದು ಸಹ ಲಾಸ್ ಆಗುದಿಲ್ಲ. ನನ್ಗೆ ಎಷ್ಟು ಬೇಕೋ
ಅಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ತೇನೆ, ಜಾಸ್ತಿ ಮಾಡ್ಲಿಕ್ಕೆ ನಾನು ಹೋಗುದೇ ಇಲ್ಲ. ಅದಕ್ಕೆಲ್ಲ ಜನ ಇದ್ದಾರೆ ಅಲ್ವಾ? ಎಲ್ಲ ಎಲ್ಲದಕ್ಕೆ ಸಹ ಜನ ಮಾಡ್ತಾರೆ. ಈಗ ಮಲ್ಲಿಗೆ ಹೂವನ್ನ ತೆಗೆದು ಕಟ್ಟುವವರು ಅವರು ಕೂಡ ಇದ್ದಾರ? ಮಲ್ಲಿಗೆ ಹೂವನ್ನು ನಮ್ದು ಕಾಯಂ ಕೆಲಸದವರು ಅಂತಲೇ ಹೇಳಿ ಇರ್ತಾರೆ. ಅವರು ಕೊಯ್ತಾರೆ, ಕಟ್ತಾರೆ. ಒಬ್ರು ಕಟ್ಲಿಕ್ಕೆ ಇರ್ತಾರೆ, ಒಬ್ರು ಕೊಯ್ಲಿಕ್ಕೆ ಇರ್ತಾರೆ. ಮತ್ತೆ ಅದಾದ ಕೆಲಸ ಅಂತೇಳಿ ಹೇಳಿ ಯಾವ ಕೆಲಸ ಅಂತೇಳಿ ಅವರಿಗೆ ಗೊತ್ತಿರ್ತದೆ, ಅವರು ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಚೆಂಡು ಲೆಕ್ಕದ ಅಂತೇಳಿ ಹೇಳಿದ್ರೆ ಪಕ್ಕದ ಮನೆಯವರಿಗೆ ಚೆಂಡು ಲೆಕ್ಕದಲ್ಲಿ ಕೊಡ್ತೇನೆ, ಮೊಗ್ಗು ಕೊಯ್ದದನ್ನ. ಹಾಗೆ ಚೆಂಡಿಗೆ 25 ರೂಪಾಯಿ ಹಾಗೆ ನಾನು ಕೊಡ್ತಾ ಇದ್ದೇನೆ. ಬಾಳೆಗೆಲ್ಲ ಕೊಡ್ತೇನೆ ಅವರಿಗೆ, ಹಾಗೆ ಕಟ್ಟಿ ಕೊಡ್ತಾರೆ. ಕಟ್ಟಿ ಕೊಡ್ತಾರೆ. ಹಾಗೆ ಎಷ್ಟು ಹೈಯೆಸ್ಟ್ ಅಂದ್ರೆ ಎಷ್ಟು ಹೂ ಆಗ್ತದೆ ನಿಮ್ಮ ಒಂದು ಗಿಡದಲ್ಲಿ? ನಮ್ಮಲ್ಲಿ ಬೇಸಿಗೆಗಾಲದಲ್ಲಿ ತುಂಬಾ ಹೂ ಆಗ್ತದೆ, 6 ಅಡಿವರೆಗೆ ಮನೆಯದ್ದೇ ಆಗ್ತದೆ. ಮನೆಯದ್ದೇ ಆಗ್ತದೆ. ಕೆಲವೊಮ್ಮೆ ಮಳೆ ಜೋರು ಬಂದಾಗ ಹೂ ಇರುದಿಲ್ಲ. ಹೌದು, ಅದಕ್ಕೆ ತುಂಬಾ ಬಿಸಿಲು ಬೇಕಲ್ಲ, ಅದಕ್ಕೋಸ್ಕರವಾಗಿ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ಈಗ ಅಂತ ಹೇಳಿದ್ರೆ ನಾನು ಸೀಸನ್ ವೈಸ್ ನನ್ನ ಬಿಸ್ನೆಸ್ ಅನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಳೆಗಾಲದಲ್ಲಿ ಮಲ್ಲಿಗೆ ಹೂ ಬರುದಿಲ್ಲ, ಅಂತ ಟೈಮಲ್ಲಿ ನರ್ಸರಿ ಗಿಡಗಳು ಸೇಲ್ ಆಗ್ತದೆ. ಹಾಗೆ ಅಲ್ವಾ? ಹೌದು. ಮತ್ತೆ ಫಂಕ್ಷನ್ ಟೈಮ್ ಅಲ್ಲಿ ತುಂಬಾ ಆಗ್ತದೆ, ಬೇಸಿಗೆಗಾಲದಲ್ಲಿ ಮದುವೆಗಳಿರ್ತದೆ. ಅದಕ್ಕಾಗಿ ನಾನು ಒಂದು ಪಾರ್ಲರ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೆ. ಮಲ್ಲಿಗೆ ಬೇಸಿಗೆಗಾಲದಲ್ಲಿ ತುಂಬಾ ಹೂ ಬರ್ತದೆ, ಅದು ಒಂದು ಬಿಸ್ನೆಸ್ ಆಯ್ತು ನನಗೆ. ಫ್ರೂಟ್ಸ್ ಸಹ ಹಾಗೆ, ಫ್ರೂಟ್ಸ್ ನಾನು ಕೊಯ್ದಂತ ಹಣ್ಣುಗಳನ್ನ ಹೊರಗಡೆ ಎಲ್ಲಿ ಸಹ ಕೊಡುದಿಲ್ಲ, ಅಂಗಡಿಗೆ ಕೊಡುದೇ ಇಲ್ಲ. ನಾನು ನಮ್ಮಲ್ಲಿ ನರ್ಸರಿಯಲ್ಲಿ ಇಟ್ಟುಕೊಂಡು ಬಂದ ಕಸ್ಟಮರ್ ಆರ್ಗ್ಯಾನಿಕ್ ಅಂತ ಅವರೇ ತಗೊಂಡು ಹೋಗ್ತಾರೆ. ಹಾಗಾಗಿ ಒಂದು ಸಹ ವೇಸ್ಟ್ ಮಾಡುದಿಲ್ಲ. ಹಾಗೆ ಎಲ್ಲ ಬಿಸ್ನೆಸ್ ಅನ್ನ ಒಟ್ಟಿಗೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ ನಾನು, ಜಾಸ್ತಿ ಅಂತ. ನಿಮ್ಮ ಒಂದು ದಿನಚರಿಯನ್ನ ಹೇಗೆ ಹೇಳ್ಬೋದಾ? ಅಂದ್ರೆ ಇಷ್ಟೊಂದು ಕೆಲಸವನ್ನ ಮಾಡ್ತೀರಾ, ಎಷ್ಟು ಗಂಟೆಗೆ ಹೇಳ್ತೀರಾ ಅದು ಒಂದು ಹೇಳ್ಬೋದಾ? ಯಾವ ಕೆಲಸವನ್ನ? ಹಾಗೆ ಅಂತಿಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳ್ಬೇಕು. ಈಗ ಮೇಕಪ್ ತುಂಬಾ ಫಂಕ್ಷನ್ ಎಲ್ಲ ಇದ್ದಾಗ ಬೇಗ ಎದ್ದು ಹೋಗ್ಬೇಕು. ಬೆಳಿಗ್ಗೆ 3 ಗಂಟೆಗೆ ಹೇಳ್ತೇನೆ, 2 ಗಂಟೆಗೆ ಹೇಳ್ತೇನೆ. ಬೆಳಿಗ್ಗೆ ಮೇಕಪ್ ಎಲ್ಲ ಇರುವಾಗ ನಂಗೆ ರಾತ್ರಿ ನಿದ್ರೆ ಬರುದಿಲ್ಲ. ಮೇಕಪ್ ಮಾಡ್ಬೇಕಲ್ಲ, ಟೈಮ್ ಆಯ್ತಲ್ಲ ಅಂತ ಅದೇ ಇದ್ರಲ್ಲಿ ಇರ್ತೇನೆ. ನಮ್ಗೆ ಎಷ್ಟು ಈಗ ಹೂ ಜಾಸ್ತಿ ಆದಾಗ 4 ಗಂಟೆಗೆ ಹೇಳುದು, 5 ಗಂಟೆಗೆ ಹೇಳುದು. ನೀವು ತೆಗಿಲಿಕ್ಕೆ ಹೋಗ್ತೀರಾ? ಹೌದೌದು, ನಾವು ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಆ ಕೆಲಸ ಈ ಕೆಲಸ ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಇರ್ಲಿ ಇಲ್ಲದೆ ಇರ್ಲಿ, ಎಲ್ಲ ಕೆಲಸಕ್ಕೂ ನಾವು ರೆಡಿ ಇರ್ತೀರಾ? ಕಟ್ಟುವುದರಿಂದ ಆದಿಯಿಂದ ಹಿಡಿದು, ಹೂ ಕಟ್ಟುದ್ರ ಆದಿಯಿಂದ ಹಿಡಿದು, ನೀರು ಬಿಡುದ್ರ ಆದಿಯಿಂದ ಎಲ್ಲ ಕೆಲಸಗಳನ್ನು ನಮ್ಮಲ್ಲಿ ಎಲ್ಲರೂ ಸಹ ಮಾಡ್ತಾರೆ. ಹಾಗೆ ಅಲ್ವಾ? ಈಗ ಸಂಜೆ ತನಕ ನಿಮ್ಗೆ ಈಗ ಟಯರ್ಡ್ ಅಂತ ಆಗುದಿಲ್ವಾ? ಹೇಗೆ ಅಂತ ಟೈರ್ಡ್ ಆಗ್ತದೆ, ಈಗ ಇವತ್ತಿಷ್ಟು ಕೆಲಸ ಮಾಡಿದ್ ನಾಳೆ ಸುಮ್ಮನೆ ಕೂತ್ಕೊಳ್ಳುವ ಆತರ ಮೆಂಟಾಲಿಟಿ ಅವಳಲ್ಲ ನಾನು. ಯಾವತ್ತೂ ವರ್ಕ್ ಮಾಡ್ತಾ ಇರ್ಬೇಕು, ನನಗೆ ನನ್ನ ಕೆಲಸದವರು ಬೇಕು. ಅಂದ್ರೆ ಎಷ್ಟೊಂದು ಫೀಲ್ಡ್ ಅಲ್ಲಿ ಇರ್ಬೇಕಂದ್ರೆ ನೀವು ಆತರ ಮೆಂಟಾಲಿಟಿ ಅಲ್ಲ ಅಂತ ಗೊತ್ತಾಗ್ತದೆ. ಹೌದು, ಅಂದ್ರೆ ಈಗ ವಿಡಿಯೋನ ನೋಡ್ತಾ ಇರ್ತಾರೆ, ಅವರಿಗೆ ನೀವೇನ್ ಅಂತ ಹೇಳ್ತೀರಾ? ಅಂದ್ರೆ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ನಿಜವಾಗ್ಲೂ ವೇಸ್ಟ್ ಮಾಡಬೇಡಿ, ಏನಾದ್ರೂ ಒಂದು ಚಿಕ್ಕ ಪುಟ್ಟದ್ದು ಕಲಿತಾ ಇರಿ, ಮಾಡ್ತಾ ಇರಿ ಅಂತಾನೆ ನಾನು ಹೇಳೋದು. ಹೌದು, ಅದೇ ಟೈಮ್ ಪ್ರೆಷಿಯಸ್, ಮತ್ತೆ ಕಳೆದ ಹೋದ ಟೈಮ್ ವಾಪಸ್ ಸಿಗೋದಿಲ್ಲ ನಿಮಗೆ. ಹಾಗಾಗಿ ಆದಷ್ಟು ಕಲಿಬೇಕು, ಏನಾದ್ರೂ ಮಾಡ್ತಾ ಇರ್ಬೇಕು. ಹಾಗಾಗಿ ಸುಮ್ಮನೆ ಅಂತ ಕೂತ್ಕೊಳ್ಬಾರ್ದು, ಟೈಮ್ ವೇಸ್ಟ್ ಮಾಡಬಹುದು. ಹಾಗೆ ಈಗ ನಿಮ್ಮ ನರ್ಸರಿಯನ್ನ ತೋರಿಸಬಹುದಾ? ತೋರಿಸಬಹುದು. ಈಗ ಮೊದಲಿಗೆ ಇಲ್ಲಿ ನಮ್ಗೆ ನಿಮ್ಮ ಪಾರ್ಲರ್ ಕಾಣಿಸ್ತಾ ಇದೆ, ಮೊದಲಿಗೆ ಇದನ್ನ ತೋರಿಸಿ, ಮತ್ತೆ ನಾವು ನರ್ಸರಿ ಹತ್ತ ಹೋಗೋಣ. ಪಾರ್ಲರ್ ನ ಹೀಗೆ ಸೆಟಪ್ ಮಾಡ್ಕೊಂಡಿದ್ದೇನೆ ನೋಡಿ. ರೆಡ್ ಕಲರ್ ಅನ್ನ ಹಾಕಿದ್ರಿ, ಅದಕ್ಕೇನಾದ್ರೂ ಒಂದು ರೀಸನ್ ಇದೆಯಾ? ರೆಡ್ ಕಲರ್ ನನಗೆ ಆಕ್ಚುಲಿ ಫೋಟೋ ಶೂಟಿಗೆ ಅಂತ ಹೇಳಿ ರೆಡ್ ಕಲರ್ ಮಾಡಿದೆ, ಅದು ವರ್ಕ್ ಕಂಪ್ಲೀಟ್ ಆಗಲಿಲ್ಲ, ಇನ್ನು ಮಾಡ್ಲಿಕ್ಕಿದೆ. ಮಾಡ್ಲಿಕ್ಕೆ ಉಂಟು. ಇದು ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು ಮೇಡಮ್? ಇದು ಸ್ಟಾರ್ಟ್ ಆಗಿ 3 ತಿಂಗಳಾಯ್ತು. 3 ತಿಂಗಳಾಯ್ತು ಅಷ್ಟೇ. ಇದು ನಿಮ್ಮ ಕನಸು ಹೇಗೆ ಅಂತ ಹೇಳ್ಬೋದು? ನನ್ನ ಮೇಕಪ್ ಆರ್ಟಿಸ್ಟ್ ಅನ್ನೋದು ನನ್ನ ತುಂಬಾ ದಿನದ ಕನಸು, ಬಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಮಾಡಿದ್ದೇನೆ, ತುಂಬಾ ಖುಷಿಯಲ್ಲಿದ್ದೇನೆ. ನರ್ಸರಿ ಒಂದು ಮಾಡ್ಬೇಕಂತೇಳಿ ಹೇಳಿ ನನಗೆ, ನನ್ನ ಗಂಡನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನನಗೆ ಅಂದ್ರೆ ನಾನು ಆಕ್ಚುಲಿ ಬೇಸಿಕಲಿ ನಾನು ಟೀಚಿಂಗ್ ಪ್ರೊಫೆಷನಲ್ ಇದ್ದವಳು. ಬಟ್ ನನ್ನ ಹಸ್ಬೆಂಡಿಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅದಕ್ಕೋಸ್ಕರವಾಗಿ ನಾನು ಗಿಡಗಳ ಬಗ್ಗೆ ನಾವು ಸಹ ಯಾಕೆ ಮುಂದೆ ಹೋಗ್ಬಾರ್ದು, ಅದನ್ನೇ ಎಲ್ಲ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಳ್ಬಾರ್ದು ಅಂತೇಳಿ ಹೇಳಿ ಮಾಡ್ಕೊಂಡು ನಾವು ಚಿಕ್ಕದ್ರಿಂದ ಸ್ಟಾರ್ಟ್ ಆದದ್ದು. ಈಗ ಸ್ವಲ್ಪ ಓಕೆ ಪರವಾಗಿಲ್ಲ. ಅದರಿಂದ ಅಂದ್ರೆ ನನಗೆ ಒಂದು ಏನಂತೇಳಿ ಹೇಳಿದ್ರೆ ಐಡಿಯಾ ಅಂತೇಳಿ ಹೇಳಿದ್ರೆ, ಒಂದು ಬಿಸ್ನೆಸ್ ಮಾಡ್ಬೇಕು, ನಮ್ಗೆ ಸಹ ಖುಷಿ ಇರ್ಬೇಕು. ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು ಚಕ್ರ ಆಗಿರ್ಬೇಕು. ಚಕ್ರ ಅಂತ ಹೇಳಿದ್ರೆ ನಾವು ಗಿಡಗಳಿಗೆ ಗೊಬ್ಬರ ರೆಡಿ ಮಾಡೋದಾಗಿರ್ಬೋದು, ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಗಿಡಗಳಿಗೆ ಕಸಿ ಕಟ್ಟೋದಾಗಿರ್ಬೋದು. ಆಮೇಲೆ ನಾವು ಸಹ ಕೃಷಿಗಳನ್ನು ಅಂದ್ರೆ ಸಮಗ್ರ ಕೃಷಿ ಮಾಡ್ಬೇಕು. ಅಂದ್ರೆ ಒಂದೇ ಕೃಷಿ ಮಾಡಿದ್ರೆ ರೈತನಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಫಸಲಲ್ಲಿ ರೇಟ್ ಜಾಸ್ತಿ ಇರ್ತದೆ, ಒಂದು ಫಸಲಲ್ಲಿ ರೇಟ್ ಕಮ್ಮಿ ಆಗ್ತದೆ. ಆಗ ರೈತ ಹಿಂಜಗಬಾರ್ದು, ಮುಂದಕ್ಕೆ ಹೋಗ್ಬೇಕು ರೈತ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಕೃಷಿಗಳನ್ನ ಮಾಡ್ಬೇಕು.
ಹಾಗಾಗಿ ನೀವು ಪ್ರಕೃತಿ ನರ್ಸರಿ ಅಂತ ಮಾಡಿದ್ರಿ ಅಲ್ಲ starting ನನ್ನ ಅಲ್ಲಿ? ಗಂಡ ಇಟ್ಟ ಹೆಸರು ಹೆಸ್ರು. ಪ್ರಕೃತಿ ಅದು ಅಂತ ಯಾಕೆ ಹೇಳಿ. ಇಟ್ರಿ ಅಂತ ಪ್ರಕೃತಿಯ ಪ್ರಕೃತಿ ಬಗ್ಗೆ ಅಂತೇಳಿ ಹೇಳಿದ್ರೆ ಒಂದು ಈ ನೇಚರ್ ಅನ್ನು ಒಂದು ಇದು ಬರ್ತದಲ್ಲ, ಅದಕ್ಕೋಸ್ಕರವಾಗಿ ನಾವು ಗಿಡಗಳದ್ದೇ ಎಲ್ಲ ಮಾಡುದಲ್ಲ, ಗಿಡಗಳನ್ನು ರೆಡಿ ಮಾಡ್ತೇವೆ, ಮಲ್ಲಿಗೆ ಕೃಷಿ ಮಾಡ್ತೇವೆ. ನರ್ಸರಿಯನ್ನ ಒಂದು ಚಿಕ್ಕ ಬೋರ್ಡ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ, ಮನೆ ಹತ್ರ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ರೋಡ್ ಸೈಡ್ ಇರೋದ್ರಿಂದ ನಮಗೆ ತುಂಬಾ ಪ್ಲಸ್ ಆಯ್ತು. ಹೆಚ್ಚಿನ ಗಿಡಗಳನ್ನೆಲ್ಲ ನಾವು ಇಲ್ಲಿ ಮಾಡ್ಲಿಕ್ಕೆ ಪ್ರತಿ ನರ್ಸರಿ ಅಂತ ಕೂಡಲೇ ಪ್ರತಿಯೊಂದು ಗಿಡಗಳನ್ನ ನಾವೇ ಮಾಡ್ತೇವೆ ಅಂತ ಆಗುದಿಲ್ಲ, ಬೇರೆ ಬೇರೆ ಕಡೆಯಿಂದ ತರಿಸಬೇಕಾಗ್ತದೆ. ಅದು ಹೇಗೆ ಗೊತ್ತಾಯ್ತು ಅಂತ ಹೇಳ್ಬೋದಾ? ಅಲ್ಲಿ ನರ್ಸರಿಯಲ್ಲಿ ನರ್ಸರಿಗೆ ಒಂದು ಈ ರೀತಿಯಾದ ಒಂದು ಗಿಡಗಳು ಬೇಕಾಗ್ತದೆ, ಇಲ್ಲಿ ಸಿಗ್ತದೆ, ಆ ಎಲ್ಲ ಮಾಹಿತಿ ಹೇಗೆ ಸಿಕ್ತು? ಮಾಹಿತಿ ಹೇಗೆ ಅಂತೇಳಿ ಹೇಳಿದ್ರೆ, ಫಸ್ಟಿಗೆ ನಾವು ಒಂದು ಬಿಸ್ನೆಸ್ ಮಾಡುವಾಗ ಬೀಳುದು ಏಳುದು ಸಹಜ ಅಲ್ಲ, ನಾವು ಅದನ್ನ ಬಿಡಬಾರ್ದು. ಹೌದು, ನಾವು ಗಿಡಗಳನ್ನ ನಮ್ಗೆ ಎಷ್ಟು ಗಿಡಗಳನ್ನ ಒಂದು ನರ್ಸರಿ ಮಾಡಿದಾಗ ತಂದು ಹಾಕೊಳ್ಬೇಕು, ಆರ್ಡರ್ಸ್ ಎಷ್ಟು ಬರ್ತದೆ ಅಂತ ಮೊದಲು ಗೊತ್ತಿರಲಿಲ್ಲ. ಬೀಳ್ತು ಏಳ್ತು ಬೀಳ್ತು ಏಳ್ತು, ಹಾಗಾಗಿ ಮೊದಲ ಹೆಜ್ಜೆ ಸ್ವಲ್ಪ ಕಷ್ಟ ಇತ್ತು ಅಲ್ವಾ? ಎಲ್ಲ ಪ್ರೊಫೆಷನಲ್ ಅಲ್ಲೂ ಮೊದಲ ಹೆಜ್ಜೆ ತುಂಬಾ ಕಷ್ಟ ಇದೆ. ಬಟ್ ಈಗ ನಮ್ಗೆ ಒಂದು ಐಡಿಯಾ ಬಂದಿದೆ. ಈಗ 9 years ಆಯ್ತು ನಾವು ಮಾಡಿ, ಒಂದು ಐಡಿಯಾ ಬಂದಿದೆ ಯಾವ ಯಾವ ರೀತಿಯ ಗಿಡಗಳನ್ನ ನಾವು ನರ್ಸರಿಯಲ್ಲಿ ಇಟ್ಟುಕೊಳ್ಬೇಕು, ಯಾವ ಗಿಡಗಳನ್ನ ಜಾಸ್ತಿ ಮಾಡಬೇಕು. ಮತ್ತೆ ಹಾಗೆ ಹೋಗ್ತಾ ಹೋಗ್ತಾ ಹೊಸ ಹೊಸ ಐಡಿಯಾಗಳು ಬರ್ತಾ ಹೋಯ್ತು. ನಾನು ಒಂದೊಂದು ಟ್ರೈನಿಂಗ್ ಅನ್ನ ಮಾಡ್ಕೊಂಡು ಮುಂದೆ ಬಂದೆ. ಮತ್ತೆ ಗಿಡಗಳಿಗೆ ಯಾವ ರೀತಿ ಮೆಡಿಸಿನ್ ಅನ್ನು ಕೊಡಬೇಕು, ಆರೈಕೆ ಮಾಡಬೇಕು, ಗೊಬ್ಬರಗಳನ್ನ ಹಾಕೊಳ್ಬೇಕು, ಅದನ್ನ ನಮ್ಮ ಬ್ರಹ್ಮಾವರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೈಂಟಿಸ್ಟ್ ಗಳು ನಮ್ಮನ್ನು ತುಂಬಾ ಟ್ರೈನಿಂಗ್ ಕೊಟ್ಟರು. ರೈತ ಒಂದು ಗಿಡ ತಕೊಂಡು ಹೋಗ್ತಾರೆ, ತಕೊಂಡು ಹೋಗಿ ಆದ್ಮೇಲೆ ಅದಕ್ಕೆ ಹೇಗೆ ಆರೈಕೆ ಮಾಡೋದು, ಬರೀ ಗಿಡ ನೆಟ್ರೆ ಸಾಕಾಗುದಿಲ್ಲಲ್ಲ, ಚಂದ ಮಾಡಿ ಆರೈಕೆ ಮಾಡಿದ್ರೆ ಮಾತ್ರ ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಏನ್ ಬೇಕು, ಮತ್ತೆ ಕಾಯಿಗಳು ಹಿಂದ್ಗಡೆ ಬ್ರೇಕೇಜ್ ಆಗ್ತದೆ ಅಡಿಕೆಯಲ್ಲಿ, ತುಂಬಾ ಸಮಸ್ಯೆಗಳು ಇರ್ತದೆ. ತುಂಬಾ ಸಮಸ್ಯೆಗಳು ಇರ್ತವೆ. ಅದನ್ನೆಲ್ಲ ನಾವು ಹೇಗೆ ನಾವು ಹೇಳ್ಬೇಕು, ಅವರಿಗೆ ಹೇಳಿದಾಗ ಮಾತ್ರ ಕರೆಕ್ಟ್ ಗೊತ್ತಾಗ್ತದಲ್ಲ. ನಮ್ಗೆ ಫಸ್ಟ್ ಗೆ ನಾಲೆಜ್ ಇರ್ಲಿಲ್ಲ, ನಾವು ಇದರಲ್ಲಿ ಪಳಗಿ ಈಗ ಸ್ವಲ್ಪ ನಾಲೆಜ್ ಬಂದೆ. ಸಂಪೂರ್ಣ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಪರವಾಗಿಲ್ಲ. ಈಗ ಹಾಗೆ ನಮ್ಮ ನರ್ಸರಿಯಲ್ಲಿ ಕೆಲವರು ಬರ್ತಾರೆ ಗಿಡಗಳನ್ನ ಪಾಟಿಂಗ್ ಮಾಡಿ ಕೊಡ್ಲಿಕ್ಕೆ ಪ್ರಾಬ್ಲಮ್ ಅಂತ, ಆಗ ನಾವು ಅವರ ಮನೆಗಳಿಗೆ ಜನರನ್ನ ಕಳಿಸಿ ಪಾಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತೇವೆ. ಅದು ಎಕ್ಸ್ಟ್ರಾ ಲೇಬರ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಲೇಬರ್ ಚಾರ್ಜ್ ಬೀಳ್ತದೆ ಅವರಿಗೆ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಜನ ಸಿಗುದಿಲ್ಲ. ಮತ್ತೆ ಯಾವ ಪ್ರಮಾಣದಲ್ಲಿ ಹೇಗೆ ಹಾಕ್ಬೇಕಂತ ಪಾಟಿಗೆ ಗೊತ್ತಿರುವುದಿಲ್ಲ. ಆ ಟೈಮಲ್ಲಿ ನಮ್ಮ ಟ್ರೆಂಡ್ ಆದ ಒಂದು ಟೀಮ್ ಅನ್ನ ನಾವು ಕಳಿಸ್ತೀರಾ? ಹಾಗೆ ನೆಲದಲ್ಲಿ ಕೆಲವರಿಗೆ ಆಸೆ ಇರ್ತದೆ ಗಾರ್ಡನ್ ಅನ್ನ ಮಾಡ್ಬೇಕು ಅಂತ, ಅವರಿಗೆ ನೀವು ಫುಲ್ ಕಂಪ್ಲೀಟ್ ಗಾರ್ಡನ್ ಅನ್ನ ಮಾಡಿ ಕೊಡ್ತೀರಾ? ನಮ್ಮಲ್ಲಿ ಗಾರ್ಡನ್ ಮಾಡಿಸುವಂತ ಜನ ಇದ್ದಾರೆ, ಅವ್ರನ್ನ ಕಳಿಸ್ತೀರಾ ಅಲ್ವಾ? ನಮಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಕೆಲವರು ಕಾಲ್ ಮಾಡ್ತಾರೆ. ನಿಮ್ಮ ನಂಬರ್ ಅನ್ನ ಹಾಕಿ ಇಡ್ತೇನೆ, ಅವ್ರು ಕಾಲ್ ಮಾಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ನಿಮ್ಗೆ ಕಾಲ್ ಬರ್ತದೆ, ಅವರಿಗೆ ಒಂದು ನೀವು ಸಹಾಯ ಮಾಡ್ತೀರಾ ಅಲ್ವಾ? ಮಾಡ್ತೇನೆ, ನಮ್ಗೆ ಅದೇ ಖುಷಿ. ಹೌದು. ಹಾಗೆ ನಿಮ್ಮ ನರ್ಸರಿ ಅಂತ ಗಿಡಗಳೆಲ್ಲ ನೋಡಿ ಎಷ್ಟು ವೆರೈಟಿಯ ಗಿಡಗಳು ಇರಬಹುದು ಮೇಡಮ್? ತುಂಬಾ ವೆರೈಟಿ ಗಿಡಗಳು ಉಂಟು ಮೇಡಮ್, ನಂಬರ್ಸ್ ಗೊತ್ತಾಗ್ತಾ ಇಲ್ಲ, ಬಟ್ ಎಲ್ಲ ವೆರೈಟಿ ಗಿಡಗಳು ಉಂಟು. ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಪಪ್ಪಾಯದಿಂದ ಪ್ರಾರಂಭಿಸಿದ್ದೀರಿ? ಈಗ ಎಲ್ಲ ಗಿಡವನ್ನು, ಈಗ ಫ್ರೂಟ್ ಗಿಡನೂ ಇದೆ ಅಲ್ವಾ? ಎಲ್ಲ ಉಂಟು, ರಾಂಬುಟಾನ್, ಲಕ್ಷ್ಮಣ ಫಲ, ಸೀತಾಫಲ, ಎಗ್ ಫ್ರೂಟ್, ಸ್ಟಾರ್ ಫ್ರೂಟ್ ಎಲ್ಲ ಸಹ ಉಂಟು. ಎಗ್ ಫ್ರೂಟ್ ಇಲ್ಲಿ ಆಗ್ತದ ಮೇಡಮ್? ಎಗ್ ಫ್ರೂಟ್ ಆಗ್ತದೆ ಅಲ್ವಾ? ಈ ವೆದರಿಗೆ ಮಿಲ್ಕ್ ಫ್ರೂಟ್ ಎಲ್ಲ ಸಹ ಆಗ್ತದೆ. ಇದು ಬುಷ್ ಪೆಪ್ಪರ್, ಹೀಗೆ ಅದು ಬುಷ್ ಪೆಪ್ಪರ್ ಗಿಡಗಳು, ಮತ್ತೆ ದಾಲ್ಚಿನ್ನಿ ಗಿಡಗಳು, ಸ್ಟಾರ್ ಫ್ರೂಟ್ ಗಿಡಗಳು, ಕಾಳುಮೆಣಸು, ಕಾಡಿಪ್ಲಿಗೆ ಕಸಿ ಕಟ್ಟಿದಂತಹ ಕಾಳುಮೆಣಸು ಗಿಡಗಳು, ಇದೆಲ್ಲ ನೀವೇ ಮಾಡುವಂತದ್ದು. ಹೌದೌದು. ದಿವೆಲ್ಸ್ ಗಿಡಗಳು, ಬ್ರೆಡ್ ಫ್ರೂಟ್ ಅಂತ ಹೇಳಿದ್ದಾರೆ. ಮತ್ತೆ ಅಲಂಕಾರಿಕ ಗಿಡದ ಪಾಟ್ಗಳು ಸಹ ನಮ್ಮಲ್ಲಿ ಲಭ್ಯ ಉಂಟು. ರೆಂಟೆಡ್ ಪಾಟ್ಗಳನ್ನ ಸಹ ಎಲ್ಲ ಫಂಕ್ಷನ್ ಗೆ ತಗೊಂಡು ಹೋಗ್ತಾ ಇರ್ತಾರೆ. ಅಂತ ಪಾಟ್ಗಳನ್ನ ನಾವು ರೆಂಟ್ಗೆ ಕೊಡ್ತಾ ಇರ್ತೇವೆ. ಫಂಕ್ಷನ್ ದಿನ ಅವರು ಇಡ್ತಾರೆ, ಮತ್ತೆ ನಿಮ್ಗೆ ತಗೊಂಡು ಎಷ್ಟು ರೆಂಟ್ ಅಂತ ನೀವು? ಮತ್ತೆ ಗೃಹ ಪ್ರವೇಶದ ಮನೆಯವರು ಕೆಲವೊಮ್ಮೆ ಆ ಪಾಟ್ಗಳನ್ನು ಇಟ್ಟುಕೊಳ್ತಾರೆ, ಪರ್ಚೇಸ್ ಮಾಡ್ತಾರೆ. ಆ ತರ ಅಂದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಅವ್ರು ತಗೊಂಡು ಹೋಗ್ತಾರೆ ಅಂತ. ಚಿಕ್ಕ ಗಿಡದಿಂದ ದೊಡ್ಡ ಗಿಡ ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತದೆ, ರೆಡಿ ಪ್ಲಾಂಟ್ಸ್ ಸಿಗ್ತದೆ ಅಲ್ವಾ? ಬೇರೆ ಬೇರೆ ವೆರೈಟಿಯ ಗಿಡಗಳಿವೆ, ಎಲ್ಲ ವೆರೈಟಿ ಅಲಂಕಾರ. ಒಂದೊಂದು ಗಿಡದ ಎಲೆಯನ್ನ ನೋಡುವಾಗ ಬೇರೆ ಬೇರೆ ರೀತಿಯಾದ ಒಂದು ಆಕೃತಿ ಅಲ್ವಾ? ಇದನ್ನೆಲ್ಲ ನೋಡುವಾಗ ಹೇಗೆ ಅನಿಸ್ತದೆ? ಅಂದ್ರೆ ವೆರೈಟಿಯನ್ನು ಕಲೆಕ್ಟ್ ಮಾಡುವಂತದ್ದು ನನ್ನ ಹಾಬಿ. ಅದೇ, ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಬೇರೆ ಬೇರೆ ರೀತಿಯಾದ ಶೋ ಗಿಡಗಳು. ಹಾಗೆ ಇದು ಹ್ಯಾಂಗಿಂಗ್ ಪಾಟ್ ಅಲ್ವಾ? ಇದು ಹ್ಯಾಂಗಿಂಗ್ ಪಾಟ್ಗಳನ್ನು ನಾವು ರೆಡಿ ಮಾಡಿ ಕೊಡ್ತೇವೆ. ಡಿಫ್ರೆಂಟ್ ಹ್ಯಾಂಗಿಂಗ್ ಪಾಟ್ ಗಳನ್ನ ನಾವು ರೆಡಿ ಮಾಡ್ತೇವೆ. ಈಗ ಮಳೆ ಇರೋದ್ರಿಂದ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಉಂಟು. ಈಗ ಸ್ವಲ್ಪ ಬಿಸಿಲು ಬಂದ್ರೆ ಹೊಸ ಹೊಸ ವೆರೈಟಿ ಗಿಡಗಳನ್ನ ನಾನು ರೆಡಿ ಮಾಡ್ತೇನೆ. ಇದು ರೋಸ್ ಅಲ್ವಾ? ರೋಸ್ ಪ್ಲಾಂಟ್.
ಈಗ ನಿಮ್ಗೆ ಈ ನರ್ಸರಿಯನ್ನ ಮಾಡುವಾಗ ನಿಮ್ಗೆ ಮಳೆಗಾಲ ಒಳ್ಳೇದಾ ಬೇಸಿಗೆಗಾಲ ಒಳ್ಳೇದಾ ಅಂತ ಹೇಳಿ? ಬೇಸಿಗೆಗಾಲ ಗಿಡಗಳ ರೆಡಿ ಮಾಡ್ಲಿಕ್ಕೆ ಒಳ್ಳೇದು, ಮಳೆಗಾಲ ಗಿಡ ಸೇಲ್ ಮಾಡ್ಲಿಕ್ಕೆ ಒಳ್ಳೇದು. ಹಾಗೆ ಎರಡು ಕಾಲನು ಕೂಡ ಒಳ್ಳೇದಂತ ಎರಡು ಕಾಲ ಸಹ ಒಳ್ಳೇದು. ಮಳೆ ಬರ್ದೇ ಇದ್ರೆ ಗಿಡ ನೆಡುದು ಹೇಗೆ ಅಲ್ವಾ? ಬೇಸಿಗೆ ಬರ್ದೇ ಇದ್ರೆ ಗಿಡ ರೆಡಿ ಮಾಡುದು ಹೇಗೆ? ಹಾಗೆ ಪ್ರಾಬ್ಲಮ್. ಎಲ್ಲಾ ಕಾಲ ಸಹ ತುಂಬಾ ಇಂಪಾರ್ಟೆಂಟ್. ಹೌದು. ಹಾಗೆ ಇದು ನೀವು ರೆಡಿ ಮಾಡಿದ ಸೇಲಿಗ ಹೇಗೆ? ಇದೆಲ್ಲ ರೆಡಿ ಮಾಡಿದ ಗಿಡಗಳು, ಅಲಂಕಾರಿಕ ಗಿಡಗಳು. ಇದನ್ನೆಲ್ಲ ತುಂಬಾ ಜನ ಗಿಫ್ಟ್ ಕೊಡ್ಲಿಕ್ಕೆ ಅಂತ ಹೇಳಿ ತಕೊಂಡು ಹೋಗ್ತಾರೆ. ಗಿಫ್ಟ್ ಕೊಡ್ಲಿಕ್ಕೆ, ಟಿವಿ ಹತ್ರ ಇಡ್ಲಿಕ್ಕೆ ಎಲ್ಲ ತಕೊಂಡು ಹೋಗ್ತಾರೆ. ಇದು ಇಂಡೋರ್ ಪ್ಲಾಂಟ್? ಇಂಡೋರ್ ಪ್ಲಾಂಟ್. ಇದನ್ನು ಹೊರಗಡೆ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ? ಎಷ್ಟು ದಿನಕ್ಕೆ ಒಮ್ಮೆ ಹಾಕ್ಬೇಕು? ನೀರನ್ನು ನಾವು ಟಚ್ ಮಾಡಿ ನೋಡ್ಬೇಕು. ಅದರ ಮಣ್ಣನ್ನ ಟಚ್ ಮಾಡಿ ನೋಡಿದಾಗ ಕೆಲವರಿಗೆ ಇದು ನೀರಿನ ವ್ಯವಸ್ಥೆ ಹೇಗೆ ಕೊಡುದು ಅಂತ ಗೊತ್ತಾಗಿರೋದಿಲ್ಲ. ದಿನ ತುಂಬಾ ನೀರ್ ಹಾಕ್ತಾರೆ, ಗಿಡ ಎಲ್ಲ ಇಷ್ಟ ಆಗ್ತದೆ. ಅದು ಹಾಗೆ ಆಗ್ಬಾರ್ದು. ಇವರ ನರ್ಸರಿಯಲ್ಲಿರುವಂತಹ ಇನ್ನಷ್ಟು ಬಗೆಯ ಗಿಡಗಳನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದಗಳು.